ನಮಸ್ಕಾರ ರೀ ಎಲ್ಲರಿಗೂ. ಈಗ ಪಂಚಾಯತಿ ಕಟ್ಟೆಗೆ ನ್ಯಾಯಪರ ನಮ್ಮ ಕಡೆಗೆ ಆತು. ಈಗ ಹುಡುಗ ಹುಡುಗಿ ವಯಸ್ಸಿಗೆ ಬಂದಿರೋದ್ರಿಂದ ಮದುವೆ ಆಗೋದಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕ ಇಲ್ಲ ಅಂತೇಳಿ ನ್ಯಾಯ ಕೊಟ್ಟಿದ್ದಾರೆ. ಈಗ ಸೊಸೆನೂ ಮನೆ ತುಂಬಿಸ್ಕೊಂಡಿದ್ದೀವಿ. ಈಗ ಕತೆನ ಮತ್ತೆ ನಾನು ಅದನ್ನ ಹಿಂದಿಂದ ಹೇಳ್ಕೊಂಬರೋಕ್ಕೆ ಸರಿ ಹೋಗೋದಿಲ್ಲ. ಹಾಗಾಗಿ ಈಗ ಸೊಸೆ ಮನೆ ಬಂದಾದ್ಮೇಲೆ ಏನೇನು ಆಕತಿ ಏನು ಎತ್ತ ಅಂತಂದು ಈಗ ಇನ್ಮೇಲೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ರೀ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ವಿಡಿಯೋಗಳನ್ನ ನೋಡ್ರಿ, ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಗೆ ಏನಾರು ಅನಿಸಿದ್ರೆ ಏನಾರು ಹೇಳಬೇಕು ಅಂತ ಇದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ. ನಾನು ರಿಪ್ಲೈ ಮಾಡ್ತೇನೆ ನಿಮಗೆ. ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಿಮಗೆ ನಾನು ಮಾತಾಡೋಕ್ಕೆ ಇದು ಮಾಡ್ತೀನಿ. ನೀವು ಏನು ಅಂದ್ಕೊಳ್ಳಿಲ್ದಂಗೆ ನನಗೆ ಸಪೋರ್ಟ್ ಮಾಡಬೇಕು. ಹಂಗೇನೆಯ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ. ದಯವಿಟ್ಟು ಸಪೋರ್ಟ್ ಮಾಡಿರಿ. ನಮ್ಮದು ಚಾನಲ್ ಮನಸ್ ಕಾಮಿಡಿ ಕಾರ್ಟೂನ್ ವರ್ಲ್ಡ್ ಅಂತಂದು ನಂದು ಇದೊಂದೇ ಚಾನಲ್ ಇರೋದು. ದಯವಿಟ್ಟು ಸಪೋರ್ಟ್ ಮಾಡ್ರಿ ಎಲ್ಲರೂ. ನಮ್ ಗಿಡ್ಮೂಲ್ ನಂಗೆ ಮುಖದಳು ಯಾರ ಜೊತೆ ಮಾತಾಡಕತ್ತಾಳೆ? ಏನೋ ಬಡ್ಬಡ್ಸಕತ್ತಿದ್ದಾಳಲ್ಲ. ತಡಿ ನೋಡನ್ ಕೇಳಣ. ಏನ್ರಿ? ಏನ್ ಮಾತಾಡಕತ್ತಿದ್ರಿ ಮೇಡಮ್ ಅವರು? ಯಾರ್ದೋ ಜೊತೆ ಮಾತಾಡಕತ್ತಿದ್ರಿ ಅನಿಸ್ತು. ಅಯ್ಯ ಹಂಗೆ ಬಂದುಬಿಡ್ತೇವೆ ನೋಡ್ರಿ. ಹಂಗೆ ಏನು ಇಲ್ಲಿ ಬಿಟ್ಟು ತಗೊಳ್ರಿ. ನಮ್ಮ ವೀಕ್ಷಕರಿಗೆ ನನ್ನ ಸೊಸೆ ಮನೆ ಬಂದಿದ್ದಾಳೆ ಅಂತಂದು ಹೇಳ್ತಾ ಇದ್ದ ಆಟೆಯ. ಸೊಸೆ ಮುದ್ದು ಬಾರವ ಇಲ್ಲಿ. ಏನು ಸೊಸೆ ಮುದ್ದ? ಅವ್ವ 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 ಶಾರದಾ, ಏನ್ ಬದ್ಲಾಗ್ಬಿಟ್ಟೆ ನೀನು? ಅತ್ತಾರ ಕರೆದ್ರಿ? ಹೂನವ ಕರೆದೆ. ಸರ್ಕಲ್ರಿ ನೀವೊಂದು. ಅಯ್ಯೋ ದೇವ್ರೆ, ನಾನೇನ್ ಮಾಡಿದ್ನೆ? ನನ್ನ ಪಾಡಿ ನಾನು ಇಟ್ಕೊಳೋದು ತಪ್ಪಾಗೈತ್ ಬಿಡವ. ಹಂಗಾರ ನಿನ್ ಕಾಲ್ದಾಗೆ ಮನೆಗೆ ಸೊಸೆ ಬಂದ್ಮೇಲೆ ಗಂಡ ಮಕ್ಳು ಯಾರು ಬೇಡ ನೋಡ್ ನಿನಗೆ. ಹೌದು ತಗೊಳ್ರಿ. ಸೊಸೆ ಬಂದ ತಕ್ಷಣ ನಿಮ್ಮನ್ನೆಲ್ಲ ಮನೆಯಿಂದ ಹೊರಗೆ ಹಾಕ್ಬಿಟ್ಟ ನೋಡ್ರಿ. ಯಾರು ಬೇಡ ಅಂತೆ. ಏನಂತ ಮಾತಾಡ್ತೀರಾ ಏನಪ್ಪ ನೀವಂತೂ. ಆಕೇನೋ ಹೊಸ್ದಾಗಿ ಬಂದಿದ್ದಾಳೆ. ಆಕಿ ಮತ್ತೆ ಈ ಮನೆ ರೀತಿ ನೀತಿ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದು ಹೇಳ್ಕೊಡೋ ಕರ್ತವ್ಯ ನಂದಲ್ಲೇನ್ರಿ? ನಿನ್ನ ಓ ಹಂಗ? ಸರಿ ಸರಿ, ಹೇಳ್ಕೊಡು ಹೇಳ್ಕೊಡು. ನೋಡವ ಜಾನಕಿ, ನಿನ್ನಗ ಏನೇನೋ ಅಂದ್ಬಿಟ್ಟೆ ಅಂತಂದು ಬೇಜಾರು ಮಾಡ್ಕೊಬೇಡವ. ಅದು ನಿನ್ನ ಮ್ಯಾಲಿಂದು ಸಿಟ್ಟಿಗೆ ನಂದಿಲ್ಲ ನೀನು. ಪರಿಸ್ಥಿತಿ ಹಂಗೆ ಅನ್ನಿಸ್ತು. ನನಗೂ ನೀನಂದ್ರೆ ಇಷ್ಟನೇ ಕಣೆ. ನಾನೇ ನಿಮ್ಮ ಅವನ ಹತ್ರಕ್ಕೆ ಮಾತಾಡಿ ಹೆಣ್ಣು ಕೇಳೋಣ ಅಂತ ಇದ್ನವ. ಅಷ್ಟೊತ್ನಾಗೆ ಇಷ್ಟೆಲ್ಲ ಆಗೋಗ್ಬಿಡ್ತು ನೋಡಂಗೆ. ಇನ್ನೇನು ಮಾಡಕ್ಕತಿ? ನಿಂದ ಒಂದು ಋಣ ಇತ್ತು ಆತು. ಏನು ಮಾಡಂಗಿಲ್ಲ, ಚಲತ್ನಾಗೆ ಜೀವನ ಮಾಡ್ಕೊಂಡು ಹೋಗ್ಬೇಕು ನೋಡ್ರವ. ಆತ ನಿನಗೇನೇ ಬೇಕು ಅಂದ್ರೆ ಏನೇ ಬೇಡ ಅಂದ್ರೂ ನಿಮ್ಮ ಅತ್ತಿ ಮಾವ ನಾವು ಇದ್ದೇ ಇರ್ತಾವವ್ವ. ನೀನೇನು ಚಿಂತೆ ಮಾಡ್ಬೇಡ ನೋಡು. ಆರಾಮಾಗಿರೋ ನಮ್ಮ ಮನೆ ನಗ್ನಕ್ಕಂತ ಓಡಾಡ್ಕೊಂತ ಎಲ್ಲಾರ ಜೊತೆಗೂ ಚಲೋತ್ನೆ ಬಂದಾರ ಹೋದಾರನೆಲ್ಲ ಚಲೋತ್ನೆ ನೋಡ್ಕೊಂತ ಆರಾಮಿರು. ಖರೇನೆ ಹತ್ತಾರ, ನಾನೇನು ಬೇಜಾರಾಗಿಲ್ರಿ. ಯಾವ ತಂದೆ ತಾಯಿ ಆದ್ರೂ ಅಂಥ ಪರಿಸ್ಥಿತಿಗೆ ಮಾತಾಡೋದೆ ಅದು ಇದ್ದದ್ದೆಯ ನನಗೂ ಅರ್ಥ ಆಕತ್ರಿ. ನಾನೇನು ಅಷ್ಟು ಗೊತ್ತಾಗಲ್ಲ ಅಂತ ಏನು ಅನ್ಕೋಬೇಡ್ರಿ ಹತ್ತಾರ. ನಾನೇನು ಬೇಜಾರಾಗಿಲ್ರಿ. ನಿಮ್ಮಂತೆ ಅತ್ತೆ ಮಾವ ಇಂಥ ಮನೆ ಇಂಥ ಗಂಡ ಎಲ್ಲಾರನ್ನೂ ಪಡೆದಿರೋದು ನಂದು ಪುಣ್ಯವಂತೆ ಅಂತ ನಾನೇ ಅನ್ಕೊಂತೇನ್ರಿ. ನೀವೇನು ಬೇಜಾರು ಮಾಡ್ಕೊಬಿಡ್ರಿ ಹತ್ತಾರ. ನಾನೇನು ಅನ್ಕೊಂಡಿಲ್ಲ. ನಾನು ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗ್ಕನ್ರಿ. ಇನ್ಮೇಲೆ ನೀವು ಹೆಂಗೆ ಹೇಳ್ತೀರಾ ಹಂಗೆ ಮಾಡ್ಕೊಂಡು ಹೋಗ್ಕನಿ. ಹೂನವ, ನಾನು ಯಾವತ್ತ ನಿನ್ನ ಮೊದಲನೇ ಸರಿ ನೋಡಿನಿ ಅವತ್ತೇ ನಿನ್ನ ನಯ ನಾಜೂಕು ನಡತೆ ಎಲ್ಲ ನೋಡಿದ್ನವ. ನನಗೆ ಅವತ್ತೇ ಅರ್ಥ ಆತು ನಿನ್ನ ಹೆಂಗೆ ಏನು ಅಂತಂದು. ಅದಕ್ಕೆ ನಾನು ನನ್ನ ಮಗ ಮದುವೆಯಾಗಿ ಬಂದಾಗ ನನಗೆ ಖುಷಿನೇ ಆತು. ಮತ್ತೀಗ ಅಂಥ ಪರಿಸ್ಥಿತಿಗೇನು ಹೇಳೋಕ್ಕಾಗಲ್ಲಲ್ಲ. ಹಂಗಾಗಿ ಸುಮ್ಮನಿದ್ದಷ್ಟೇ. ಆತು ಹೋಗವ, ಕೆಲಸ ಮಾಡ್ಕೆ ಹೋಗು. ಆಮೇಲೆ ಇನ್ನೊಂದು, ಈಗ ನೀನು ರಮೇಶ ಇಬ್ರು ಹೋಗಿ ಮನೆ ದೇವ್ರಿಗೆ ಹೋಗಿ ಗಂಡ ಕೈ ಮಾಡಿಸ್ಕೊಂಬರ್ರಿ ಫಸ್ಟ್. ಮನೆ ದೇವ್ರ ಆಶೀರ್ವಾದ ಬೇಕಣವ. ಆಮೇಲೆ ಮುಂದಿಂದೆಲ್ಲ ಏನು ಎತ್ತ ಅಂತಂದು ನಾನು ಹೇಳ್ತೇನೆ ನಿನಗೆ. ಆತ್ರಿ ಅತ್ತಾರ. ಯಾವಾಗ ಹೋಗ್ಬೇಕ್ರಿ? ತಡಿಯವಂಗಾರೆ. ರಮೇಶ, ರಮೇಶ ಬಾರ್ಲ ಇಲ್ಲಿ. ಏನವ? ಏನಿಲ್ಲಪ್ಪ, ಮತ್ತೆ ಹೊಸ್ದಾಗಿ ಮದುವೆ ಆದರು ದೇವ್ರ ದರ್ಶನ ಮಾಡಬೇಕು ಮೊದಲನೇ ಸರಿ. ಆಮೇಲೆ ಉಳಿದದ ಕಾರ್ಯಗಳೆಲ್ಲ ಮಾಡೋದು. ಈಗ ಮನೆ ದೇವ್ರಿಗೆ ಹೋಗ್ಬರ್ರಿ. ನಾಳೆ ಬೆಳಿಗ್ಗೆ ಜಾನಕಿನ ಕಾರ್ನೆಗೆ ಕರ್ಕೊಂಡು ಹೋಗಿ ಗಾಢ ದರ್ಶನ ಮಾಡ್ಕೊಂಡು ಹುಷಾರಾಗಿ ಬರ್ರಿ ಆತಾ. ಆತವ. ಹಂಗಾರೆ ಮತ್ ನೀವು ಬರ್ರಿ ಅತ್ಲಕ್ಕೆ ಎಲ್ಲರೂ ಒಟ್ಟಿಗೆ ಹೋಗ್ಬಂದ್ರಕತಿ. ನಾವಿಬ್ರೆ ಏನ್ ಹೋಗೋದು? ಇರ್ಲಪ್ಪ, ಈಗ ಹೊಸ ಮದುವೆ ಆದವರು ನೀವೇ ಇಬ್ರು ಹೋಗ್ಬರ್ರಿ. ಜೊತೆ ಬೇಕಿದ್ರೆ ಜ್ಯೋತಿನೂ ಕರ್ಕೊಂಡು ಹೋಗ್ಬರ್ರಿ. ನಾವು ಹೋಗಿ ಬಂದಿದ್ದಾವಲ್ಲಯ್ಯ. ಆಮೇಲೆ ಅಮ್ಮನ್ನು ನೋಡ್ಕೋಬೇಕಲ್ಲಪ್ಪ, ಮನೆಯಾಗೆ ಯಾರು ಒಬ್ರು ಇರಲೇಬೇಕು. ಮತ್ತೆ ನೀವೇ ಹೋಗ್ಬರ್ರಿ ಹುಡುಗರು. ನೋಡೋಣ, ಪವಿತ್ರನ ಗಂಡಗೆ ಫೋನ್ ಹಚ್ಚುತ್ತಾನೆ. ನೋಡೋಣ ಬಂದ್ರೆ ಅವರು ನೀವು ಎಲ್ಲ ಒಟ್ಟಿಗೆ ಹೋಗಿ ಬರುವಂತ್ರತ್ಲಾಗ.
ಹ್ಞೂ ನಾವು ಹಂಗೆ ಮಾಡ್ಬಿಡತ್ಲಾಗೆ ಎಲ್ಲರೂ ಒಂದೇ ಕಾರ್ನಿಗೆ ಹೋಗಿ ಬಂದ್ಬಿಡ್ತೇವೆ. ಹೂನಪ್ಪ. ಮತ್ತೆ ಮದುವೆ ವಿಚಾರ ಅದು ಏನು ಗೊತ್ತಿಲ್ಲ ಆಕಿಗೆ, ಏನು ಹೇಳಿಲ್ಲ. ಎಲ್ಲ ಅರ್ಜೆಂಟ್ನಾಗೆ ಎಲ್ಲ ಇದಾಗ್ಬಿಡ್ತು. ಮತ್ತೆ ಏನಾರ ಅನ್ಕಂದಾರ ಮತ್ತೆ ಅವ್ರ ಅತ್ತಿ ಮಾವ ಎಲ್ಲ ಒಂಚೂರು ಫೋನ್ ಹಚ್ಚಿ ಮಾತಾಡ್ತೇನೆ. ಆತವ ಮಾತಾಡಿ ಬರೋಕೆ ಹೇಳು ಮತ್ತೆ ನಾಳಿಕಿಗೆ ಇವತ್ತೇ ಸಂಜೆ ಒಳಗೆ ಬರೋಕೆ ಹೇಳು. ಮತ್ತೆ ನಾಳೆ ಬೆಳಗ್ಗೆ ಹೋಗಿ ಬರ್ತೇವೆ ಎಲ್ಲರೂ. ಆಯ್ತಪ್ಪ, ಹಂಗೆ ಮಾಡಿದ್ರ ಕತಿ. ಈಗ ಫೋನ್ ಹಚ್ಚಿ ಮಾತಾಡ್ತೇನೆ ಅವ್ರಿಗೆ. ಆಯ್ತವ. ಹಂಗಾರೆ ಒಂಚೂರು ಆನ್ಲೈನಾಗೆ ಮೀಟಿಂಗ್ ಐತಿ, ಮತ್ತು ಅದನ್ನ ಮುಗಿಸ್ಕೊಂಬಿಡ್ತಾನೆ ಅತ್ಲಾಗೆ. ಮತ್ತು ನಾಳೆಕಿಗೆ ರಜಾ ಹಾಕ್ಬೇಕಲ್ಲ, ಮತ್ತು ಅವರಿಗೆ ಇನ್ಫಾರ್ಮ್ ಮಾಡಬೇಕು. ಮುಂಚಿತವಾಗಿ ಹೇಳಿದರೆ ರಜಾ ಕೊಡ್ತಾರೆ. ಮತ್ತು ಅದನ್ನು ನೋಡ್ಕೊಂತೀನಿ. ಜಾನಕಿ, ನನಗೊಂದು ಕಪ್ಪು ಚಹಾ ಮಾಡ್ಕೊಡ್ಬಾ. ಹ್ಞೂ ಆಯ್ತು. ನೋಡು ಎಂತ ಚಂದ ನನ್ನ ಮಗನ ಮಾತು ಕೇಳ್ತಾಳು ನನ್ನ ಸೊಸಿ. ನೀನು ಅದೀಯ, ಎದಕ್ ಬೇಕು ಹೇಳು? ಹಾ, ಒಂದು ಮಾತಾಡಿದ್ರೆ 100 ಮಾತಾಡ್ತೀಯ ಹಂಗೆಯ. ನಾನೇನೋ ಒಂಚೂರು ಕ್ಯೂ ಅನ್ನಂಗಿಲ್ಲ, ನೀನಂಗೆ ಬೌ 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 ಅಂತ ಬಂದ್ಬಿಡ್ತೀಯ ಹಂಗೆ ಮೈ ಮೇಲೆ. ಅಲ್ರಿ, ನನ್ನೇ ನಾಯಿ ಮಾಡಿರೇನ್ ನೀವು? ಬೌ 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 ಅನ್ಕೊಂತ ಬರಕ್ಕೆ ನಿಮ್ದೊಳ್ಳೆ ಕತೆ ಅತ್ಲಾಗೆ. ಫೋನ್ ಕೊಡ್ರಿ ಇಲ್ಲಿ, ಒಂಚೂರು ಫೋನ್ ಹಚ್ಚಿ ಮಗಳಿಗೆ ಮಾತಾಡ್ತೇನೆ, ಬರಕ್ಕೆ ಹೇಳ್ತಾನೆ ಮತ್ತೆ. ಜ್ಯೋತಿ, ಫೋನ್ ತಂಬರವ ಅಲ್ಲಿ. ಅವ್ವ, ಜಾನ್ ಕಾಕ ಯಾಕೆ ನಮ್ಮನೆಲ್ಲದಾರೆ? ಅವ್ರ ಮನೆಗೆ ಹೋಗಲ್ಲೇನವರು? ಅಲ್ಲವ, ಮತ್ತೆ ನಮ್ಮನೆಗೆ ನಮ್ಮ ಅಣ್ಣನ ಜೊತೆಗೆ ಮಾತಾಡಕ್ಕೆ ಅಂತ ಇದು ಮಾಡ್ಕೊಂತ ಇದಾರೆ. ಯಾಕವ? ಅಯ್ಯೋ ನಿನ್ನ ಹುಚ್ಚುಮುಳಿ, ನೀನಿರೋದು ನಿಮ್ಮ ಅಪ್ಪ ಇರೋದು ಇಬ್ರು ಒಂದೇ ನೋಡು. ಅರ್ಥ ಮಾಡ್ಸಕ್ಕೆ ನನಗಂತೂ ತಲೆ ಕೆಟ್ಟೋಕತ್ ನಿಮ್ಮಿಬ್ರಿಗೂ. ಈಗ ಆಕಿ ಜಾನಕಕ್ಕಲ್ಲ, ಅತ್ತಿಗೆಮ್ಮ ಅಂತ ಅನ್ಬೇಕು. ಈಗ ನಿಮ್ಮ ಅಣ್ಣನ ಏನ್ ತೆಕ್ಕಿ. ವಾ, ಏನು ಅತ್ತಿಗೆಮ್ಮ ಅನ್ಬೇಕಾ? ಹಂಗಾರೆ ಇನ್ಮೇಲೆ ಅಕ್ಕ ಅನ್ನಂಗಿಲ್ಲನು? ಇಲ್ಲ ಇಲ್ಲ, ಇನ್ಮೇಲೆ ಅತ್ತಿಗೆಮ್ಮ ಅಂತ ಕರಿ. ಅಕ್ಕ ಕೋಳಿ ಪಿಕ್ಕ ಅಂತ ನನ್ಗೇನ್ ಮತ್ತೆ ಸಂಬಂಧಗಳನ್ನೇ ಕೆಡ್ಸ್ಕೊಂತೀನಿ ನೀನು. ಈಗ ನಿಮ್ಮ ಅಣ್ಣನ ಏನ್ ತೆಕ್ಕಿ ಅತ್ತಿಗೆಮ್ಮ ಆಗ್ಬೇಕು ನಿನಗೆ. ಇನ್ಮೇಲೆ ಆಕಿ ನಮ್ಮನೆಗೆ ಇರ್ತಾಳೆ. ನಿನ್ಗೇನ್ ಬೇಕು ಬೇಡ ಎಲ್ಲದು ನಿಮ್ಮ ಅತ್ತಿಗೆ ಮುನ್ನೆ ಕೇಳ್ಬೇಕು. ಆಕಿನೇ ನೋಡ್ಕೇನೆ ನಿನ್ ಮೇಲೆ ಇದನ್ನ. ನಾನು ಏನು ಕೇಳಂಗಿಲ್ಲ ನೋಡು. ಅಯ್ಯ, ಹೌದಾ? ಹಂಗಾರೆ ಇನ್ಮೇಲೆ ಅವ್ರ ಮನೆಗೆ ಹೋಗಲ್ಲ, ನಮ್ಮ ಮನೆಗೆ ಇರ್ತಾರ? ಓ, ಚಲೋ ಆತಂಗಾರೆ. ನನಗೂ ಟ್ಯೂಷನಿಗೆ ಅದಕ್ಕೆ ಅವ್ರ ಮನೆಗೆ ಹೋಗ್ಬೇಕಾಗಿತ್ತ. ಇನ್ಮೇಲೆ ನಮ್ಮ ಮನೆಗೆ ಹೇಳ್ಕೊಡ್ತಾರೆ. ಅಯ್ಯ, ಜಡ್ಡಿನ ಕನಕ್ ಕನಕ, ಜಡ್ಡಿನ ಕನಕ್ ಕನಕ. ಅತ್ತೆಮ್ಮ, ಅತ್ತೆಮ್ಮ. ಒಳ್ಳೆ ಹುಡುಗಿಯಪ್ಪ. ತಡ್ರಿ, ಫಸ್ಟ್ ನನ್ನ ಮಗಳಿಗೆ ಫೋನ್ ಹಚ್ಚಿ ಮಾತಾಡ್ತಾನೆ. ಭಾಳ ದಿನ ಆತು ಫೋನೇ ಮಾಡಿಲ್ಲ. ಹ್ಞೂ, ಮಾಡು. ಎಷ್ಟು ಹೇಳ್ತಾನಪ್ಪ ಈ ಹುಡ್ರಿಗೆ. ನನಗೆ ಕನ್ನಡದಾಗೆ ಹೆಸ್ರುಗಳನ್ನ ಇದು ಮಾಡ್ರಿ ಅಂತ ಅಂದ್ರೆ ಈ ಇಂಗ್ಲಿಷ್ ಪೀಸ್ನಾಗ ಮಾಡಿ ನಿಮಗೇನು ಗೊತ್ತಾಗಲ್ಲ ನೋಡು. ಹುಡುಕ್ಬೇಕು ಹಂಗೆ. ರಿಂಗಕ್ಕ ಐತಿ, ಎತ್ತವಲ್ಲು. ಹಲೋ. ಪವಿತ್ರ, ನಾನು ಕಣವ ನಿಮ್ಮವ್ವ. ಆರಾಮದಿ ಮಗಳೇ? ಹೂನವ, ಆರಾಮದನಿ. ನೀವೆಲ್ಲರೂ ಆರಾಮದಿರಲ್ಲ? ಅಪ್ಪ, ಅಣ್ಣ, ಜ್ಯೋತಿ, ಅಮ್ಮ ಎಲ್ಲರೂ ಆರಾಮದಾರಲ್ಲ? ಹೂನವ, ಎಲ್ಲರೂ ಆರಾಮದಾರೆ. ನಿಮ್ಮ ಅತ್ತಿ ಮಾವ ಎಲ್ಲ ಆರಾಮದಾರಲ್ಲ? ನಿನ್ ಗಂಡ? ಹ್ಞೂ. ಏನ್ ಮಾಡ್ತಿದ್ದವ? ಊರ್ ಕಡೆ ಕರ ಬರ್ತಿದ್ರೇನಂಗಾರ ಅತ್ಲಾಗೆ. ಏನೋ ಒಂದು ಹೇಳ್ಬೇಕಾಗಿತ್ತು. ಹೇಳವ, ಯಾಕೆ? ಏನ್ ವಿಚಾರ ಅಂತದ? ಏನಿಲ್ಲವಾ, ನಿಮ್ಮ ಅಣ್ಣಂದು ಮದುವೆ ಆತು. ಅಯ್ಯೋ, ಏನ್ ಹೇಳ್ತದೀವ ನೀನು? ನನಗೆ ನಂಬಕ್ಕಾಗವಲ್ದು. ಹುಡುಗಿ ನೋಡಿಲ್ಲ, ಮದುವೆ ಡೇಟ್ ಇದು ಫಿಕ್ಸ್ ಮಾಡಿಲ್ಲ, ಏನಿಲ್ಲ, ಮದುವೆ ಆತು ಅಂತೀಯಲ್ಲವ? ಏನಾತವ ಮಗಳೇ? ಫೋನ್ನಿಗೆ ಎಲ್ಲದು ಹೇಳು ಅಂದ್ರೆ ಹೆಂಗವ? ಈಗ ಒಂದು ಕೆಲಸ ಮಾಡು, ನಿಮ್ಮ ಅತ್ತೆ ಮಾವಿಗೆ ಹೇಳಿ ನೀನು ಇವತ್ತು ಸಂಜೆ ಒಳಗಡೆನೆಯ ಗಂಡನ ಕರ್ಕೊಂಡು ಬಾ ಮನೆಗೆ. ಒಂದು 2-3 ಜೊತೆ ಬಟ್ಟೆನೂ ಇಟ್ಕೊಂಬಾ. ನಾಳೆಕಿಗೆ ಅವ್ರ ಜೊತೆಗೆ ಮನೆ ದೇವ್ರಿಗೆ ಹೋಗ್ಬೇಕು. ಹಂಗೆ ನೀವು ಹೋಗಿ ಬರುವಂತೆ, ಒಳ್ಳೇದಕ್ಕತ್ಲಾಗಿ. ನಾಳಿಕೆನಾ? ಅಯ್ಯೋ ಅವ್ವ, ಇವರು ಹೊರಗೆ ಟ್ರಿಪ್ ಹೋಗೋಣ ಅಂತಂದು ಹೇಳಿದ್ರು ಕಣವ. ಅದಕ್ಕೆ ಬಟ್ಟೆ ಬರೆ ಎಲ್ಲ ಜೋಡಿಸ್ಕೋಬೇಕು. ಇನ್ನೊಂದು 2 ದಿನ ಐತಷ್ಟೇ ಹೋಗಕ್ಕೆ. ಅಯ್ಯೋ, ಹಂಗ ಅನ್ಬೇಡ ಕಣ ಮಗಳೇ, ಬಾರೆ, ಏನು ಆಗೋದಿಲ್ಲ. ನಿನ್ನ ಗಂಡಿಗೆ ಹೇಳಿ ಬಾ, ನಾಳೆ ಸಂಜೆಗೆ ಹೋಗುವಂತ ಬಾ ವಾಪಸ್ಸು. ಆಮೇಲೆ ಎಲ್ಲ ಹೋಗ್ಬೇಕು ಅಂದ್ರೆಲ್ಲ ಹೋಗುವಂತ್ರಿ. ಫಸ್ಟು ದೇವ್ರ ದರ್ಶನ ಮಾಡ್ಬೇಕಣವ. ಭಾಳ ದಿನ ತಲೆಯ ನೀವು ಮತ್ತು ಅವ್ರ ಜೊತೆಗೂ ಹೋಗಿ ಬಂದ್ರೆ ಚೆನ್ನಾಗತಿ. ಬಾ, ನೀನು ನಾಳೆ ಇವತ್ತು ಸಾಯಂಕಾಲನ ಬಂದ್ಬಿಡು. ತಗೊಳವ ಹಂಗಾರೆ. ಅತ್ತೆ ಮಾವು ಹೇಳ್ತೀನಿ. ಇವರು ವರುಣವರು ಇಲ್ಲ, ಹೊರಗೆ ಹೋಗಿದ್ದಾರೆ. ಬಂದ್ಮೇಲೆ ಮಾತಾಡಿ ಒಂದಿಸ್ಕೊಂಡು ಕರ್ಕೊಂಬರ್ತಾನತ್ಲ. ಮತ್ತು ನಾಳೆ ಸಂಜೆಗೆ ನಾನು ವಾಪಸ್ ಬರ್ಬೇಕು ನೋಡು. ನಿನ್ನ ಮತ್ತೆ ಅಲ್ಲಿ ಇರು ಪಿರು ಅಂತಂದು ರಾಗ ತೆಗಿಯಂಗಿಲ್ಲ ನೋಡು. ಹ್ಞೂ, ಆತ್ ಬಾರವ.
ಅಯ್ಯೋ 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 ಏನು ಹಂಗೆ ಗಂಡನ ಮನೆ ಅಂತಂದ್ರೆ ನಂಗೆ ಬಿದ್ದು ಸಾಯಕತ್ತಿಯಲ್ಲ ಯಾಕ ಹಿಂಗೆ ಇರ್ಬೇಕು ಕಣವ. ನನಗಂತೂ ನೀನು ಮಾತಾಡೋದು ಕೇಳಿದ್ರೆ ನಂಗೆ ಖುಷಿ ಆಕತ್ ನೋಡು. ಹ್ಞೂ ಆತ್ ತಗೊಳವ ಹಂಗಾರೆ, ಬರ್ತೇನೆ ತಗ, ಸಂಜೆ ಒಳಗಡೆನೆ ಬರ್ತೇನೆ. ಆತವ, ಬಾ ಹಂಗಾರೆ. ಸರಿ ಇರ್ಲಾ? ಆಯ್ತವ ರೀ, ಬರ್ತಾರಂತೆ ಮತ್ತೆ ಸಂಜೆ ಒಳಗೆ. ಮತ್ತೆ ಒಂಚೂರು ತರಕಾರಿ ಅದು ಎಲ್ಲ ಖಾಲಿ ಆಗ್ಬಿಟ್ಟೈತಿ, ಹೋಗಿ ಒಂಚೂರು ಸಂತೆನಾರ ಮಾಡ್ಕೊಂಬರ್ರಿ. ಮತ್ತೆ ಅಳಿಯ ಮಗಳು ಬರ್ತಾರೆ, ಸೊಸೆನೂ ಅದಾಳೆ. ಚೊಲತ್ನಾಗೆ ಏನಾರ ಸಿಹಿ ಮಾಡಿ ಅಡುಗೆ ಮಾಡಿಬಿಡ್ತಾನತ್ಲಾಗೆ ಅಕ್ಕಿ ಕುಟಾಗೆ. ಸಾಯಂಕಾಲ ಉಂಡ್ರ ಆತತ್ಲಾಗೆ. ಗಿರ್ಜಿ ಪಾರಕ್ಕನ ಕರಿತಾನೆ. ಮತ್ತೆ ಸೊಸೆ ಮನೆ ಬಂದಾಳೆ ಮತ್ತೆ ಉಣ್ಣಕ್ಕಾಕಿಲ್ಲ ಅಂತ ಅನ್ಕೋಬಾರ್ದಲ್ರಿ. 4 ಜನ ಮಂದಿನ ಕರೆದ್ರಾಕತ್ಲಾಗೆ. ಉಂಕಂಡ್ಲೆ ನೀನು ಹೇಳೋದು ಕರೆನೆ ಮತ್ತೆ ಹಂಗೆ ಮಾಡಂತಗಾತ್ಲಾಗೆ ಹೋಗಿ ತಗೊಂಬಂದೆ ಬಿಡ್ತಾನೆ. ಮಾಡಿ ಮುಗಿಸಿದ್ರಕತ್ತತ್ಲಾಗೆ. ಅವು ಎಲ್ಲೋದ್ಲು, ಅವು ಎಲ್ಲೋ ಕಾಣವಲ್ಲಲ್ಲ. ಅಯ್ಯೋ ರೀ, ಅವ್ರಿಗೇನು ಹೇಳಿಲ್ರಿ ಇನ್ನುವ. ಈಗ ಹೋಗಿ ಮಾತಾಡ್ತಾನೆ ಫಸ್ಟ್ ಅವ್ರ ಹತ್ರಕ್ಕೆ. ಮಾತಾಡಿ ಇದು ಮಾಡ್ತೇನಪ್ಪ, ಏನಂತಾರ ಏನ. ಸರಿ ಸರಿ, ಹಂಗೆ ಮಾಡು.